ಶಾಸಕನ ಮನೆ ಮೇಲೆ ಕಲ್ಲು ತೂರಾಟ, ಮನೆಯ ಗಾಜು ಪುಡಿ ಪುಡಿ, ಸ್ಥಳಕ್ಕೆ ಧಾವಿಸಿದ ಪೊಲೀಸ್. ಒಬ್ಬ ಶಾಸಕನ ಮನೆ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ. ಯಾಕೆ ಈ ಕಲ್ಲು ತೂರಾಟ, ಏನಿದ್ರ ಮರ್ಮ ಅಂದ್ರೆ ಇದ್ರ ಹಿಂದಿರುವಂತಹ ರೀಸನ್ ಏನು ನೋಡ್ಕೊಂಬರೋಣ ಬನ್ನಿ. ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ನಿವಾಸದ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಗೃಹ ಕಚೇರಿ ಮೇಲೂ ಕೂಡ ಕಲ್ಲು ತೂರಾಟ ಮಾಡಲಾಗಿದ್ದು, ತಡರಾತ್ರಿ ಮನೆಯ ಹಿಂಭಾಗದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಘಟನೆಯಲ್ಲಿ ಮನೆಯ ಹಿಂಭಾಗದಲ್ಲಿರುವ ಬೃಹತ್ ಗಾತ್ರದ ಕಿಟಕಿಯ ಗಾಜು ಪುಡಿ ಪುಡಿಯಾಗಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರನ್ನ ಸೋಲಿಸಿ ಗೆಲುವು ಪಡೆದುಕೊಂಡಿದ್ದಾರೆ. ನಿನ್ನೆ ಬೆಳಗ್ಗೆ ಅಂಚೆ ಮತ ಎಣಿಕೆಯೊಂದಲ್ಲೂ ಮುನ್ನಡೆ ಪಡೆದುಕೊಂಡ ಸುಧಾಕರ್ ಅಂತಿಮ ಸುತ್ತಿನ ಮತ ಎಣಿಕೆವರೆಗೂ ಮುನ್ನಡೆ ಸಾಧಿಸುತ್ತಲೇ ಇದ್ದರು. ಅಂತಿಮವಾಗಿ 1,63,000 ಮತಗಳಿಂದ ಸುಧಾಕರ್ ಗೆಲುವು ಪಡೆದಿದ್ದಾರೆ. ಈ ಗೆಲುವಿಗೆ ಕಿಡಿಗೇಡಿಗಳು ಪ್ರದೀಪ್ ಈಶ್ವರ್ ಅವರ ಮನೆಯ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿವೆ. ಏನು ಇದರ ಮರ್ಮ ಎಂದು ಪೊಲೀಸ್ ತನಿಖೆ ನಡೆದ ಮೇಲೆ ತಿಳಿಯಬಹುದು. ನೋಡೋದಲ್ಲ ವೀಕ್ಷಕರೇ, ಒಟ್ಟಾರೆ ಇದು ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ತರ ಆಗ್ತಾ ಇದೆ. ಅಂದ್ರೆ ಹೆಂಗಪ್ಪ ಅಂತಂದ್ರೆ, ಪಾಕಿಸ್ತಾನದ ವಿರುದ್ಧ ಇಂಡಿಯಾ ಸೋತ್ರೆ ಕಲ್ಲು ತೂರಾಟ ನಡೆಸ್ತಾರೆ, ಅಂದ್ರೆ ಇಂಡಿಯನ್ ಪ್ಲೇಯರ್ಸ್ ವಿರುದ್ಧ. ಆಮೇಲೆ ಇಲ್ಲಿ ಹೆಂಗಪ್ಪ ಅಂತಂದ್ರೆ, ಗೆದ್ದವರು ಸೋತವ್ರ ಮನೆ ಮೇಲೆ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ. ಡಿಫ್ರೆನ್ಸ್ ಇಷ್ಟೇ, ಎಲೆಕ್ಷನ್ಗೂ ಕ್ರಿಕೆಟ್ಗೂ ಡಿಫ್ರೆನ್ಸ್ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು, ಸಾಕಷ್ಟು ಜನ ಏನಂತಾರೆ ನೀವು ಪತ್ರಕರ್ತರು ವ್ಯಂಗ್ಯವನ್ನ ಮಾಡ್ತಾ ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ನಿಜಕ್ಕೂ ಈ ಕಲ್ಲು ತೂರಾಟ ನಡಿಬೇಕಿತ್ತ, ಇಲ್ಲಪ್ಪ ಅಂತಂದ್ರೆ ಇದೊಂದು ಏನಂತೀರ ನೀವು ತಪ್ಪ ಏನು ಎಂದು ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಇದೆ ವೀಕ್ಷಕರೇ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಅಂತ ಕೇಳ್ಕೊಂತೀವಿ.